ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್. ಹೊಸ ರೀತಿ ನಾಟಿ ಸ್ಟೈಲಲ್ಲಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ನಾನು 2 ಲೋಟ ಅಕ್ಕಿನ ತೊಗೊಂಡು ನೀಟಾಗಿ ತೊಳೆದು ನೆನೆಸಿಕೊಂಡಿದ್ದೀನಿ. ಈಗ ಮೊದಲಿಗೆ ರುಬ್ಕೊಳೋದಕ್ಕೆ ಮಸಾಲೆಗೆ ಏನು ಬೇಕೋ ನೋಡ್ಕೊಳ್ಳೋಣ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ನೋಡಿ ಯಾವ ರೀತಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ, ನಾನು ಬಿಡಿಸಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿ ತೊಗೊಂಡು ಅದನ್ನೂ ನೀಟಾಗಿ ತೊಳ್ಕೊಂಡಿದ್ದೀನಿ ನಾನು. ಅದ್ರ ಜೊತೆಗೇ ಸ್ವಲ್ಪ ಕಾಯಿ ತೊಗೊತಾ ಇದ್ದೀನಿ, ಜಾಸ್ತಿ ಕಾಯಿ ಹಾಕಿಲ್ಲ ನಾನು ಇದಕ್ಕೆ. ಒಂದು 10 ಹಸಿಮೆಣ್ಸಿನ್ಕಾಯಿ ತೊಗೊಂಡು, ಖಾರಕ್ಕೆ ಖಾರದ ಪುಡಿ ಬಳಸ್ತಾ ಇಲ್ಲ, ಬರೀ ಹಸಿಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಮಾತ್ರ ಕೊತ್ತಂಬರಿ ತೊಗೊಂಡಿದ್ದೀನಿ ನಾನು. ಇದ್ರ ಜೊತೆಗೆ ಸ್ವಲ್ಪ ಪುದೀನ, ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿರುತ್ತೆ, ಈ ರೀತಿ ಟ್ರೈ ಮಾಡಿ ನೀವು. ನೋಡಿ, ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ 1 ಏಲಕ್ಕಿ 1-2 ಪೀಸ್ ಚಕ್ಕೆ ಹಾಕ್ಕೊಂಡೆ. ಅದ್ರ ಜೊತೆಗೆ ಹಾಗೆಯೇ ನಾನು 1-2 ಪಲಾವ್ ಎಲೆನೂ ಹಾಕ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಎಣ್ಣೆ ಏನು ಗೊತ್ತಾ, ಚೆನ್ನಾಗಿ ಕಾಯಲಿ. ನಾನು ಸ್ವಲ್ಪ ಕಾಯಿ ಮೊದಲೇ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ವೆಯ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಸ್ತೂರಿ ಮೇಥಿ, ಒಂದು ಸ್ವಲ್ಪ ಕಲ್ಲು ಹಾಕ್ಕೊಂಡಿದ್ದೀನಿ. ನೋಡಿ, ಇನ್ನೊಂದು ಚೂರು ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ, ಕಮ್ಮಿ ಅನ್ನಿಸ್ತು ನನಗೆ. ಅದರಿಂದ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆಗಲಿ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಸೋಂಪು ಹಾಕ್ಕೊಳ್ಳಿ, ಘಮ್ ಅನ್ನುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನಾನು ದಪ್ಪದ ಒಂದು ಈರುಳ್ಳಿನ ಬಿಡಿಸಿ ಸಣ್ಣಕ್ಕೆ, ಅಂದರೆ ಉದ್ದುದ್ದನೇ ತೆಳ್ಳಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನೂ ಹಾಕ್ಕೋತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ದಪ್ಪಗಡ್ಡೆ ತೊಗೊಂಡಿದ್ದೀನಿ, ಯಾಕೆಂದರೆ 2 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ, ಅದಕ್ಕೆಲ್ಲ ಸರಿಯಾಗಿ ಬೇಕಾಗುವಷ್ಟು ಒಂದು ದಪ್ಪಗಡ್ಡೆ ತೊಗೊಳ್ಳಿ. ದಪ್ಪದಿಲ್ಲ ಅಂದರೆ 1-2 ಗಡ್ಡೆ ಈರುಳ್ಳಿನ ತೊಗೊಳ್ಳಿ. ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನೋಡಿ ಯಾವ ರೀತಿ ಫ್ರೈ ಆಗಿದೆ ಅಂತ. ಇದೇ ರೀತಿ ಫ್ರೈ ಆದಾಗ ಬಟಾಣಿ ತೊಗೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಬೌಲಷ್ಟು ಬಟಾಣಿ ಹಾಕ್ಕೋತಾ ಇದ್ದೀನಿ ನಾನು. ಇದು ಅಷ್ಟೇ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದಮೇಲೆ ನಾನು ಏನು ತರಕಾರಿ ತೊಗೊಂಡಿದ್ದೀನಿ ಅದನ್ನೆಲ್ಲ ತೊಗೊಂಡು ಬಿಡಿಸಿ ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಹಾಕ್ಕೋತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ನವಕೋಲು, ಹೂಕೋಸು, ಒಂದು ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಟ್ ಮಾಡಿಕೊಂಡಿದ್ದೀನಿ. ನೋಡಿ, ಅದನ್ನ ಹಾಕ್ಕೊಂಡು ಚೆನ್ನಾಗಿ, ಈಗ ಇದರಲ್ಲೂ ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾವುದನ್ನೇ ಆಗಲಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗಿ ಅದರದ್ದು ಏನಿದೆ ಹಸಿ ಸ್ಮೆಲ್ಲು ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ನಾವು ಮಾಡೋ ಅಡುಗೆಗಳು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೆ, ಕಲರ್ ಚೆನ್ನಾಗಿರುತ್ತೆ ಅಂತ. 1 ಟೊಮೊಟೊ ಹಾಕ್ಕೋತಾ ಇದ್ದೀನಿ, ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಈಗೇನು ನಾನು ಮಸಾಲೆ ರುಬ್ಬಿದ್ನೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಯಾವ ರೀತಿ ಫ್ರೈ ಆಗ್ತಾಯಿದೆ. ಈ ರೀತಿ ಫ್ರೈ ಆದಮೇಲೆ ನಾವೇನು ಮಾಡಬೇಕು ಅಂದರೆ, ಈಗೇನು ನಾವು ಮಿಕ್ಸಿ ಬೌಲಲ್ಲಿ ಇರುತ್ತಲ್ಲ ಮಸಾಲೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಈಗೇನು ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 4 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು 4 ಲೋಟ ನೀರು ಹಾಕ್ಕೊಂಡು, ನೋಡಿ ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸ್ ನೀರು ಹಾಕ್ಕೊಂಡು 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಅಕ್ಕಿಗೆ ಯಾವಾಗ್ಲೂ ಆ ಕ್ವಾಂಟಿಟಿಲಿ ಹಾಕಿದ್ರೆ ಅನ್ನ ಉದ್ರಿಗೆ ಚೆನ್ನಾಗಾಗುತ್ತೆ. ಈಗ ನಾನು ತೊಳೆದಿಕೊಂಡಿರೋ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಫಟಾಫಟ್ ಅಂತ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಹೊತ್ತು ಸ್ಕೂಲಿಗೆ ಹೋಗೋ ಹೊತ್ತಿಗೆ, ಮಕ್ಕಳನ್ನ ಕಳಿಸೋ ಹೊತ್ತಿಗೆ ಯಾವುದಾದ್ರೂ ಒಂದು ನಾಷ್ಟ ರೆಡಿ ಆಗೋಗ್ಬಿಟ್ಟಿರಬೇಕು. ನೋಡಿ, ಅಕ್ಕಿಯೆಲ್ಲ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ಕುದಿ ಬಂದಿದೆ. ಒಂದು ಲಾಸ್ಟಲ್ಲಿ ಎಲ್ಲ ನೀಟಾಗಿ ತಿರುಗಿಸ್ಬಿಟ್ಟು, ಈಗ ಉಪ್ಪು ಖಾರ ಒಂದು ಸರಿ ನೋಡಿಕೊಂಡು ಹಾಕ್ಕೊಳ್ಳಿ. ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಷಿಲ್ ಆಗಿದೆ. ನೋಡಿ ಯಾವ ರೀತಿ ಆಗಿದೆ ಪಲಾವ್ ಅಂತ.